ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿಗೆ ನಮ್ಮ ಹಿರಿಯ ಸ್ನೇಹಿತರಾದಂಥ ಪಂಡಿತ್ ಎಂ ನಾಗೇಶ್ ಅವರು ಆಗಮಿಸಿದ್ದಾರೆ. ಸೊ ಅವರ ಪರಿಚಯವನ್ನು ಸಂವಾದದ ಮೂಲಕ ನಾವು ಮಾಡಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ನಿ, ಅವರು ಉತ್ತರ ಕೊಟ್ಟಾಗ ತಾನೇ ಪರಿಚಯ ಆಗ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ ನಾಗೇಶ್ ಅವರಿಗೆ. ನಾಗೇಶ್ ಅವರು ತಮ್ಮದು ಯಾವ ಊರು? ನಮ್ಮದು ಆಂಧ್ರ ಪ್ರದೇಶ ಅನಂತಪುರ ಸರ್. ಆಂಧ್ರ ಪ್ರದೇಶದ ಅನಂತಪುರ. ನನಗೆ 70ರ ದಶಕದಲ್ಲಿ ಹೊಸಪೇಟೆಯಲ್ಲಿ ನಾವು ನೀವು ಜೊತೆಗಿದ್ದಂಥ ನೆನಪು. ಹೊಸಪೇಟೆಯಲ್ಲಿ ತಾವು ಯಾಕಿದ್ರಿ? ಅಲ್ಲಿ ನಾನು ತಬಲಾ ಕಲೀಲಿಕ್ಕೆ ಆ್ಯಕ್ಚುಲಿ ಆಂಧ್ರ ಪ್ರದೇಶದಲ್ಲಿ ಅನಂತಪುರದಲ್ಲಿ ನಾವು ನಮ್ಮ ಅಣ್ಣವರು ತಬಲಾ ನುಡಿಸ್ತಾ ಇದ್ರು. ಯಾರು? ನಾಗಮುನಿ ಅಂತೇಳಿ. ನಾಗಮುನಿ ಅವರು ತಬಲಾ ನುಡಿಸ್ತಾ ಇದ್ರು. ಅವರು ಹೆಚ್ಚಿನ ಇನ್ನೂ ಹಳ್ಳಿ ನಾಟಕಗಳಲ್ಲಿ ತಬಲಾ ನುಡಿಸ್ತಾ ಇದ್ರು. ಅವರು ಅಲ್ಲಿ ಹೊಸಪೇಟೆ ಸುತ್ತಮುತ್ತಲು ಅಲ್ಲ, ಅನಂತಪುರದಲ್ಲಿ ನಮ್ಮ ಅಣ್ಣ ನುಡಿಸ್ತಾ ಇದ್ರು. ಆವಾಗ ಇನ್ನು ಹೆಚ್ಚಿನ ವಿದ್ಯೆ ಕಲೀಲಿಕ್ಕೆ ಅವರು ಗದಗ್ಗೆ ಆಶ್ರಮದಲ್ಲಿ ಹೋದರು. ಅಲ್ಲಿ ಹೋದರು. ಅಲ್ಲಿ ಹೋಗಿ ಅವರು ಬಂದ ನಂತರ ಅನಂತಪುರಕ್ಕೆ ಬರಲಿಲ್ಲ, ಅವರು ಮಡ್ರಾಸ್ಗೆ ಹೋದರು. ಸಿನಿ ಫೀಲ್ಡ್ಗೆ ಹೋದ್ರು. ರಾಜ್ಕುಮಾರ್ ಅಣ್ಣವರು ಅವರ ಫಿಲಮ್ಗಳೆಲ್ಲ ನಾವು ನೋಡ್ಸ್ಕೊಂಡು ರಾಜ್ಕುಮಾರ್ ಅವರ ಚಿತ್ರರಂಗಗಳಲ್ಲಿ ಅವ್ರ ಜೊತೆಗಿದ್ರು, ಅಲ್ಲಿ ಇದ್ರು. ಅವರು ನುಡಿಸ್ತಾ ಇದ್ರು. ಸುಮಾರು ಹಳೆ ಸಿನಿಮಾದಲ್ಲಿ ನುಡಿಸಿದ್ದಾರೆ ಅವರು. ಯಾವ್ದಾದ್ರು ಒಂದು ಎರಡು ಸಿನಿಮಾದ ಹೆಸರು ಹೇಳ್ಬೋದಾ? ಅವರು ಸಿಪಾಯಿ ರಾಮು, ಪರೋಪಕಾರಿ, ಹಂಗೆ ಬೇಕಾದಷ್ಟು ತುಂಬಾ. ಆಮೇಲೆ ಪ್ರೈವೇಟ್ ಸಾಂಗ್ ಕೂಡ ಕೇಳಿರ್ತೀರಿ. ಹಾಡು ಕೋಗಿಲೆ ನಲಿದಾಡು ಕೋಗಿಲೆ ರಾಘವೇಂದ್ರ ಆ ಹಾಡಿಗೆಲ್ಲ ಅವ್ರು ನುಡಿಸಿದ್ರು. ಆಮೇಲೆ ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ, ಅದಕ್ಕೆಲ್ಲ ತಬಲಾ ನುಡಿಸಿದ್ದಾರೆ. ಗುರುವಾರ ಬಂತಮ್ಮ ಅಂತ ತಬಲಾ ನುಡಿಸಿದ್ದಾರೆ. ಒಂದು ಆಡಿಯೋ ಕ್ಯಾಸೆಟ್ ಆಗಿದೆ ಸಿಕ್ಕಾಪಟ್ಟೆ. ಅಲ್ಲಿ ಮಡ್ರಾಸ್ನಲ್ಲಿ ಮಹೇಶ್ ಅಂತ ಇದ್ರು ಒಬ್ರು, HME ಅಲ್ಲಿ ಇದ್ರು ಅವರು. ಆಮೇಲೆ HME ಬಿಟ್ಟು ಅವರೇ ಸ್ವಂತ ಸಂಗೀತ ರೆಕಾರ್ಡಿಂಗ್ ಕಂಪನಿ, ಅದಕ್ಕೆ ಹೆಸರು ಬಂದು ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ ಅಂತ ಮಾಡ್ಕೊಂಡಿದ್ರು. ಅವರು ಎಲ್ಲ ಸಂಗೀತ ನಿರ್ದೇಶಕಗಳಿಗೆ ಕರೆಸಿ ಟೂನ್ ಮಾಡಿಸಿ, ನನ್ನ ಹತ್ರ ಅವ್ರ ಹತ್ರ ಟೂನ್ ಮಾಡಿಸಿ ಆಮೇಲೆ ಅಣ್ಣವ್ರ ಹತ್ರ ಹಾಡಿಸ್ತಾ ಇದ್ರು. ರಾಜ್ಕುಮಾರ್ ಅವರು ಹಾಡಿಸ್ತಾ ಇದ್ರು. ಅವಾಗ ತುಂಬಾ ಜಾಸ್ತಿ ಅವರು ಸಾಂಗಿಗೆ ನುಡಿಸಿರೋದಂದ್ರೆ ನಮ್ಮ ಅಣ್ಣವರೇ ಅನಿಸುತ್ತೆ. ಯಾಕಂದ್ರೆ ಉಪೇಂದ್ರ ಕುಮಾರ್ ಜಾಸ್ತಿ ಮ್ಯೂಸಿಕ್ ಮಾಡಿದ್ದಾರೆ. ಉಪೇಂದ್ರ ಕುಮಾರ್ಗೂ ಅವ್ರಿಗೂ ಬಹಳ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ರಾಜನ್ ನಾಗೇಂದ್ರ ಅವ್ರ ಹತ್ರ ಕೂಡ ಅವರು ವಾರ ಬಂತಮ್ಮ ಗುರುವಾರ ಬಂತಮ್ಮ ಅಂತೇಳಿ ರಾಜನ್ ನಾಗೇಂದ್ರ ಮ್ಯೂಸಿಕ್ ಅವರು ನಮ್ಮನ್ನ ಅವರು ಕೂಡ ನಮ್ಮ ಅಣ್ಣವರು ತಬಲಾ ನುಡಿಸ್ತಾ ಇದ್ರು ಅವ್ರ ಫಿಲಮ್ ಕೂಡ. ಹಿಂಗೆ ನೀವು ಹೊಸಪೇಟೆಯಲ್ಲಿ ಕಲಿತಾ ಇದ್ರೋ ಅಥವಾ ಸುಮ್ಮನೆ ಸಂಗೀತ? ಆಮೇಲೆ ನನ್ನ ಅಣ್ಣವರು, ನಮ್ಮ ಅಣ್ಣವ್ರಿಗೆ ನಮ್ಮ ತಾಯಿ ಕೇಳಿದ್ರು, ಅಪ್ಪ ಇಲ್ಲಿದ್ರೆ ಕೆಟ್ಟ ಹೋಗ್ಬಿಡ್ತಾನೆ, ಸುಮ್ಮನೆ ಅವನ ಅಪ್ಪರ ಹತ್ರ ಹೊಡೆತ ತಿನ್ಕೊಂಡು ಸುಮ್ಮನೆ ಉಡಾಲ ಅಂತಾರಲ್ಲ ಆ ಕಡೆ ತಿನ್ಕೊಂಡಿರ್ತಾನೆ, ಅದಕ್ಕೆ ಅವನು ಆಶ್ರಮಕ್ಕೆ ಸೇರಿಸ್ಬಿಟ್ರಿ ಅಂತೇಳಿ ನಾನು ಸೇರಿಸಿರ್ತೀನಿ. ನಾನು ಆಶ್ರಮದಲ್ಲಿ ಸೇರಿಸಿದ್ರು. ಅಲ್ಲಿ ನಮಗೆ ವೆಂಕಟೇಶ್ ಕುಮಾರ್ ಅವರು, ಈಗೆಲ್ಲ ಪದ್ಮಶ್ರೀ ವೆಂಕಟೇಶ್ ಕುಮಾರು, ಆಮೇಲೆ ಕುಮಾರ್ ದಾಸ್ ಅವರು, ಬಸವರಾಜ್ ಗೋನಾಡ್ ಅವರು ಎಲ್ಲ ನಾವು ಒಟ್ಟಿಗೆ ಇದ್ವಿ. ನಾವು ಆಶ್ರಮದಲ್ಲಿ ಒಟ್ಟಿಗೆ ಇದ್ವಿ. ಅಲ್ಲಿ ಗುರುಕುಲ ಸಿಸ್ಟಮ್, ಈಗ ಕಾಲೇಜ್ ಕೂಡ ಬಂದಿದೆ. ಅಲ್ಲಿ ಗುರುಕುಲ ಸಿಸ್ಟಮ್ನಲ್ಲಿ ಅಲ್ಲಿ ಆಶ್ರಮದಲ್ಲಿ ಸುಮಾರು ಒಂದು 40-50 ದನಗಳಿದ್ವು, ಆಕಳಗಳು. ಅಲ್ಲಿ ಆ ದನಗಳನ್ನು ನಾನು ವೆಂಕಟೇಶ್ ಕುಮಾರ್ ಇವರೆಲ್ಲ ಕಾಯ್ಲಿಕ್ಕೆ ಹೋಗ್ತಾ ಇದ್ವಿ. ಅಂದ್ರೆ ತಿಂಗಳಿಗೆ ಒಂದು ವಾರ ದನಗಳು ಕಾಯ್ಕೊಂಡು ಬರ್ಬೇಕು. ಇಬ್ರು ನಾನು ವೆಂಕಟೇಶ್ ಕುಮಾರ್ ಒಂದಿಬ್ರು ಹೋಗಿ ಒಂದು ವಾರ ದನಗಳು ಕಾಯ್ಕೊಂಡು ಬರ್ಬೇಕು. ಆಮೇಲೆ ರೊಟ್ಟಿ ಪಲ್ಯ ಎಲ್ಲ ಕೊಟ್ಟು ಕಳಿಸ್ತಿದ್ರು. ಅಲ್ಲಿ ಆಶ್ರಮದ್ದು ಹೊಲ ಇತ್ತು, ಊರು ಹೊರಗೆ, ಔಟ್ ಆಫ್ ಸಿಟಿ. ಅಲ್ಲಿ ಹೋಗಿ ಮೇಯಿಸ್ಕೊಂಡು ಅಲ್ಲೇ ಊಟ ಗೀಟ ಮಾಡಿಕೊಂಡು ಮತ್ತೆ ಇಬ್ಬರು ವಾಪಸ್ ಬರ್ತಾ ಇದ್ವಿ. ಆಮೇಲೆ ನಾನು ಅಲ್ಲಿ ಆಶ್ರಮದಲ್ಲಿ ಕಲ್ತ ನಂತರ ಇನ್ನು ಎಲ್ಲಿ ಮುಂದೆ ಏನು ಮಾಡಬೇಕು ಅಂತೇಳಿ ನಾನು ಹೊಸಪೇಟೆಯಲ್ಲಿ ಬಂದೆ. ಹೊಸಪೇಟೆಯಲ್ಲಿ ಕೊಟ್ಟೂರು ಸಾಮಠ ಅಂತಿದೆ. ಕೊಟ್ಟೂರು ಸಾಮಠಕ್ಕೆ
ಅವರು ಹೌದು ಅವರು ಶೇಷಾಚಲ ಅವ್ರ ತಾಯಿಯವರು ಕೂಡ ಬರ್ತಿದ್ರಲ್ಲ, ನಾಟಕ ಬರ್ತಿದ್ರು ಅವರು. ಅಂಬುಜಾಕ್ಷಿ ಅಂಬುಜಮ್ಮವರು. ಅಲ್ಲಿ ಸಂಗನ ಬಸವ ಶ್ರೀಗಳು ಇದ್ದರಲ್ಲಿ, ನೀವು ನಾನು ಅಜ್ಜವ್ರ ಆಶ್ರಮದಲ್ಲಿದ್ದಾಗ ಸರ್ಕಿಟ್ ಅಂತ ಅಂತಾರೆ. ಅಜ್ಜವ್ರು ಎಲ್ಲಿ ಹೋಗ್ತಾರೆ ಅವ್ರ ಜೊತೆ ತಬಲಾ ಬಾರಿಸೋರು, ಹಾರ್ಮೋನಿಯಂ ಬಾರಿಸೋರು, ಅಡುಗೆ ಮಾಡೋರು ಎಲ್ಲ ಇರ್ತಿದ್ರು ಅವರು. ಹಂಗೆ ಅದರಲ್ಲಿ ನಾನು, ಕುಮಾರದಾಸ್ ಅವರು, ವೆಂಕಟೇಶ್ ಕುಮಾರ್ ಆ ಥರ ಸರ್ಕಿಟ್ನಲ್ಲಿ ಇದ್ವಿ. ಅವಾಗ ಈ ಸಂಗನ ಬಸವ ಸ್ವಾಮಿಗಳು ಹೊಸಪೇಟೆಯಲ್ಲಿ ಇದಾರಲ್ಲ, ಅವರು ಪಟ್ಟಾಧಿಕಾರಕ್ಕೆ ಅಜ್ಜವ್ರ ಕಾರ್ಯಕ್ರಮ ಇತ್ತಲ್ಲಿ ಹೊಸಪೇಟೆಯಲ್ಲಿ. ಆವಾಗ ನಾನು ಹೊಸಪೇಟೆಗೆ ಬಂದಾಗ ಆ ಪರಿಚಯದ ಮೇಲೆ ಬಂದು ಮಠಕ್ಕೆ ಬಂದು ಭೇಟಿ ಮಾಡಿ ಅಲ್ಲಿಂದ ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ ಹೊಸಪೇಟೆಯಲ್ಲಿ. ನಾನು 70ರ ದಶಕದಲ್ಲಿ ನಾನು, ನಮ್ಮ ಸತ್ಯನಾರಾಯಣ, ಶೇಷಾಚಲ ಹವಾಲ್ದಾರ್, ಇವರು ತಮ್ಮವರು ನಾಗರಾಜರಾವ್ ಹವಾಲ್ದಾರ್ ಇದ್ದಾರೆ. ನಾವೆಲ್ಲರೂ, ನನ್ನ ನೆನಪಿದೆ, ವಿಜಯನಗರ ಕಲಾವೃಂದ ಅಂತೇಳಿ ಒಂದು ಸಂಗೀತದ ಒಂದು ತಂಡ ಇತ್ತು. ನಾವೆಲ್ಲ ಇದ್ವಿ ಅದರಲ್ಲಿ. ತಬಲಾ ನುಡಿಸ್ತಾ ಇದ್ದ, ಡೋಲಕ್ ನುಡಿಸ್ತಾ ಇದ್ದ, ನಾನು ಹಾಡು ಹೇಳ್ತಾ ಇದ್ದೆ, ನಾಗರಾಜ್ ಅವರು ಹಾಡು ಹೇಳ್ತಾ, ಲೀಡ್ ಸಿಂಗರ್ ಅವರು. ಇವರು ಸ್ಪೆಷಲ್ ಆಗಿ ಕ್ಲಾಸಿಕಲ್ ತಬಲಕ್ಕೆ ಬರ್ತಾ ಇದ್ರಲ್ಲ, ಬರ್ತಾ ಇದ್ರು. ಸೊ ಅವಾಗ ನೋಡಿದ, ಅಲ್ಲಿಂದ ನಮ್ಗೆ ಸ್ನೇಹ ಪರಿಚಯ ಆಯ್ತು ಅಲ್ಲಿಂದ. ಆಮೇಲೆ ನೀವು ತಬಲಾ ವಿಶೇಷವಾಗಿ ಯಾರಾದರೂ ಹಿರಿಯರು ಒಳ್ಳೆ ಪಂಡಿತರ ಹತ್ರ ಕಲ್ತಿದ್ದಾರೆ? ಯಾರಾದ್ರೂ ಆಶ್ರಮದಲ್ಲಿ ಯಾರ್ಯಾರು ಕಲಿಸ್ತಾ ಇದ್ರು ಅಲ್ಲಿ? ಶಿವಕುಮಾರ್ ಕುಕುನೂರ್ ಅಂತ ಅಲ್ಲಿ ಇದ್ದಿರೋರು, ಅಲ್ಲಿ ಕಲ್ತವ್ರೆ. ಮತ್ತೆ ಅವ್ರನ್ನು ಆಶ್ರಮದಲ್ಲಿ ಮ್ಯಾನೇಜರ್ ಅವರೇ ಅವ್ರಿಗೆ ತಿಂಗಳ ಇಷ್ಟ ಅಂತ ಪಗಾರ ಕೊಟ್ಟು ಕಳ್ಸ್ಕೊಂತ ಇರಪ್ಪ ಅಂತೇಳಿ ಅವ್ರಿಗೆ ಹೇಳಿದ್ರು. ನನಗೆ ತಬಲಾ ಪೂಜೆ ಮಾಡಿದ್ದು ಸ್ಟಾರ್ಟಿಂಗ್ ನಾಗಪ್ಪ ಕುಂಬಾರ ಅಂತ ಹುಬ್ಳಿನಲ್ಲಿ ಸೆಟ್ಲ್ ಆದ್ರು ಅವರು. ಅವ್ರ ಹತ್ರ ಅವರೇ ಪೂಜೆ ಮಾಡಿದ್ದು. ನಂತರ ಶಿವಕುಮಾರ್ ಕುಕುನೂರ್ ಅಂತ ಹೇಳಿ ಅವ್ರ ಹತ್ರ ಕಲ್ತೆ. ಆಮೇಲೆ ಅಜ್ಜ ಅವ್ರ ಹತ್ರಗೂ ತಬಲಾಗನ್ನು ಕಲಿಸ್ತಾ ಇದ್ರು ಅವರು, ಕಲಿಸ್ತಾ ಇದ್ರು, ತಬಲಾ ನುಡಿಸ್ತಾ ಇದ್ರು. ಅವರು ಎಲ್ಲಾ ವಾದ್ಯಗಳನ್ನು ನುಡಿಸ್ತಾ ಇದ್ರು. ಹಾಡುಗಾರಿಕೆ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಎಲ್ಲ ಮಾಡ್ತಾ ಇದ್ರು. ಅದಾದ ನಂತರ ಎಲ್ಲಿಗೆ ಹೋದ್ರಿ ಮತ್ತೆ ಮುಂದೆ? ಹೊಸಪೇಟೆಗೆ ಬಂದೆ ನಾನು. ಹೊಸಪೇಟೆಯಲ್ಲಿ ವಿಜಯನಗರ ಕಲಾವೃಂದ ತಾವು ಹೇಳ್ದಂಗೆ ನಿಮ್ಮನ್ನು ನೋಡಿದ್ದು ಅಲ್ಲೇ ಫಸ್ಟ್. ನಾನು ನಿಮ್ಮನ್ನು ನೋಡಿದ್ದು, ಸತ್ಯನಾರಾಯಣ ಅವ್ರು ನೋಡಿದ್ದು, ಆಮೇಲೆ ಹವಾಲ್ದಾರ ನಮ್ಮ ನಾಗರಾಜರಾವ್ ಅವರು ಕೂಡ ನಾಗಿ ಅಂತಿದ್ವರಲ್ಲ, ಅಲ್ಲೆಲ್ಲ ನಾವು ಒಟ್ಟಿಗೆಲ್ಲ ಮಾಡ್ಕೊಂತ ಇದ್ವಿ. ನಾಟಕಗಳು, ಹಳ್ಳಿ ನಾಟಕಗಳು ಅಂತಾರಲ್ಲ, ಅಲ್ಲಿ ನಾಟಕಗಳು ಬಡ್ಸ್ಕೊಂತ ಇದ್ವಿ ನಾವು. ಆಮೇಲೆ ತಮ್ಗೆ ಗೊತ್ತೇ ಇದೆ, ಕಾಮತ್ ಅಂತ ಇದ್ರಲ್ಲ, ಜಯಪ್ರಭಾ ಸಿಂಗರ್ಸ್ ಇದ್ರು. ನಂತರ ನಮ್ಮ ಅಣ್ಣವರು ಮೆಡ್ರಾಸ್ನಲ್ಲಿ ತಬಲಾ ನುಡಿಸ್ತಾ ಇದ್ರಲ್ಲ, ಆವಾಗ ಇಲ್ಲಿ ಮಧು ಸ್ಟುಡಿಯೋ ಅಂತ ತಾವು ಹೆಸರು ಕೇಳಿ? ಮಧು ಸ್ಟುಡಿಯೋ ಇತ್ತು, ಶಿವಾಜಿನಗರದಲ್ಲಿತ್ತು. ಆಮೇಲೆ ಅರವಿಂದ್ ಅಂತ ಇದ್ರು, ಗೊತ್ತಿರ್ಬೇಕು ಅರವಿಂದ್ ಸ್ಟುಡಿಯೋ. ಅವ್ರದ್ದು ಸ್ಟುಡಿಯೋ, ಈಗ ಓನ್ ಆಗಿ ಸ್ಟುಡಿಯೋನೇ ಇದೆ ಅವರು, ಅರವಿಂದ್. ಆ ಅರವಿಂದ್ ಸ್ಟುಡಿಯೋ ಅವರು, ಅರವಿಂದ್ ಕಿಗ್ಗಾಲ್ ಅವರು, ಮತ್ತೆ ಅವ್ರ ಮಿಸ್ಸಸ್ ಜಯಶ್ರೀ ಅಂತ ಅವರ ಮಿಸ್ಸಸ್ ಇಬ್ರು ಮಡ್ರಾಸ್ಗೆ ಹೋಗಿ ಇವ್ ಸ್ವಲ್ಪ ಹಾಡುಗಳೆಲ್ಲ ಮಾಡ್ಕೊಳ್ಳೋದು. ಇಲ್ಲಿ ಸ್ವಲ್ಪ ಹಾಡುಗಳು ಮಾಡ್ಕೊಂಡು ಅಂದ್ರೆ ಪ್ರೈವೇಟ್ ಭಕ್ತಿಗೀತೆ, ಭಾವಗೀತೆ ಇಂಥವೆಲ್ಲ ಮಾಡ್ಕೊಂಡು ಮಡ್ರಾಸ್ಗೆ ಹೋಗಿ ರೆಕಾರ್ಡಿಂಗ್ ಮಾಡ್ತಿದ್ರು. ಮದ್ರಾಸ್ಗೆ ಹೋಗಿ ರೆಕಾರ್ಡ್ ಮಾಡ್ತಿದ್ರು. ಯಾಕಂದ್ರೆ ಇಲ್ಲಿ ಆರ್ಟಿಸ್ಟ್ಗಳು ಸಿಗೋದಲ್ಲ ಅವಾಗ. ಇವಾಗ ಸಿಗ್ತಾರೆ, ಅವಾಗ ಸಿಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮಡ್ರಾಸ್ಗೆ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದು ಇಲ್ಲಿ ಮಾಸ್ಟರಿಂಗ್ ಅದು ಇದೆಲ್ಲ ಮಾಡಿ ಆಮೇಲೆ ಕ್ಯಾಸೆಟ್ಗಳು ಸೇಲ್ಗೆ ಇಡ್ತಿದ್ರು. ಅವಾಗ ನಮ್ಮ ಅಣ್ಣ ತಬಲಾ ನುಡಿಸ್ತಿದ್ರು, ತಬಲಾ ನುಡಿಸ್ತಿದ್ರು. ಈ ಅರವಿಂದ್ ಕಿಗ್ಗಾಲ್ ಅನ್ನೋರು ಅವ್ರಿಗೆ ಅಡ್ರೆಸ್ ಎಲ್ಲ ಹೇಳಿದಾರಂತೆ, ನಮ್ದು ಕೂಡ ಸ್ವಲ್ಪ ಸಣ್ಣ ಸ್ಟುಡಿಯೋ ಇದೆ ರೀ ಇಲ್ಲಿ ನಗರದ ಪೇಟೆ ಅಂತ ಇದೆ, ಧರ್ಮರಾಜ್ ದೇವಸ್ಥಾನ ಅಲ್ಲಿ ಮಧು ಸ್ಟುಡಿಯೋ ಅಂತೇಳಿ ಒಬ್ರು ಪ್ರಭಾಕರ್ ಅಂತಿದ್ರು, ಅವರೇ ಓನರ್, ಮನೆ ಓನರು. ಆ ಮನೆಯಲ್ಲೇ ಅರವಿಂದ್ ಅವರು ಇಬ್ರು ಒಪ್ಪಂದದ ಮೇರೆಗೆ ಪಾರ್ಟ್ನರ್ಶಿಪ್ ತರ ಅನ್ಬೋದು ಅವರು ಇದ್ರಲ್ಲಿ. ಆಮೇಲೆ ಸ್ಟುಡಿಯೋ ಮೋಸ್ಟ್ಲಿ ಹೆಚ್ಚು ಕಡಿಮೆ ಇಷ್ಟೇ ಇತ್ತು ಇವ್ರದ್ದು, ಅರವಿಂದ್ ಸ್ಟುಡಿಯೋ ಅವ್ರದ್ದು ಮುಂಚೆ. ಮಧು ಸ್ಟುಡಿಯೋ ಅಂದ್ರೆ ಅಲ್ಲಿ ತಬಲಾ ಬಾರಿಸೋದು, ಇಲ್ಲಿ ಸಿತಾರ ಅವರು, ಇಲ್ಲಿ ಹಿಂಗೆ ಮಾಡ್ಕೊಂಡು ಮಾಡ್ತಿದ್ರು. ಆಗ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಸಿಸ್ಟಮ್ ಬೇರೆ ಇತ್ತು, ಈಗ ಮಾಡೋದು ಬೇರೆ ಪದ್ಧತಿನೇ ಇದೆ. ಅವಾಗ ಎಲ್ಲರೂ ಸೇರಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೂಡ ಹಾಗೆ ಮಾಡ್ತಾ ಇದ್ರು. ಸೆಂಟ್ರಿಗೆ ಒಂದು ಮೈಕ್ ಇಟ್ಕೊಂಡ್ಬಿಟ್ಟು ಸುತ್ತಲೂ ಕೂತ್ ನೋಡಿಸೋದು. ಇವಾಗ ಹಾಗಲ್ಲ, ಎಲ್ಲ ಸೆಪರೇಟ್ ಮಿಕ್ಸಿಂಗ್ ಮಾಡ್ತಾರೆ ಇವಾಗೆಲ್ಲ. ಆ ಥರ ನೀವು ಶಾಸ್ತ್ರೀಯ ಸಂಗೀತದ ಕಲಾವಿದರಿಗೆ ನಾನು ಈಗ
ನಮ್ಮ ಅಣ್ಣವ್ರಿಗೆ ಅಡ್ರೆಸ್ ನನಗೆ ಕೊಟ್ಟರು, ಈ ಥರ ಅರವಿಂದ್ ಅಂತಿದ್ದಾರೆ, ಅವ್ರದ್ದು ಏನೋ ಸ್ಟುಡಿಯೋ ಇದಂತೆ, ಹೋದರೆ ಅಲ್ಲಿ ಭೇಟಿ ಮಾಡಪ್ಪ ಅಂತ ಹೇಳಿದರು. ನಾನು ಮೆಡ್ರಾಸ್ಗೆ ಹೋದಾಗ ಅವರು ಹೇಳಿದಾಗ ನಾನು ಬೆಂಗಳೂರಿನಲ್ಲೇ ಮದುವೆ ಆಗಿದ್ದು, ಇರೋದು ಮಾತ್ರ ಹೊಸಪೇಟೆಯಲ್ಲೇ ಇದ್ವಿ. ಅವಾಗ ಮದುವೆ ಸ್ಟುಡಿಯೋ ಹುಡ್ಕೊಂತ ಹೋದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ. ಮನೆ ತರ ತೀರಾ ಪ್ರಸಾದ್ ಸ್ಟುಡಿಯೋ, ಕಂಠೀರವ ಸ್ಟುಡಿಯೋ ಆ ಥರ ಏನೋ ಅಲ್ಲ, ಗೊತ್ತಾಗ್ತದೆ. ಚಿಕ್ಕ ಮನೆಯಲ್ಲೇ ಮಾಡ್ಕೋತಿದ್ರು. ಅವಾಗ ಬಹಳ ಕಷ್ಟಪಟ್ಟು ಹುಡುಕಿದೆ. ಲಾಸ್ಟಿಗೆ ಒಂದು ಸಾರಿ ನೋಡೋಣ, ಇಲ್ಲಾಂದ್ರೆ ಇನ್ನು ಹೋಗ್ಬಿಡೋಣ ಅಂತೇಳಿ ಹುಡುಕಿ ಒಂದು ಸಾರಿ ಕೇಳಿದಾಗ ಇಲ್ಲೇನೋ ಸ್ಟುಡಿಯೋ ಇದೆ ಅಂತಲ್ಲ ಅಂತ, ಅವು ಸೌಂಡ್ ಬರ್ತಾ ಇರ್ತದೆ, ಇಲ್ಲೇ ನೋಟ್ ಮೇಲೆ ಇರ್ಬೇಕಂತ ಹೋದ್ರೆ ಅರವಿಂದ್ ಅವ್ರು ಇದ್ರು. ಹಿಂಗೆ ನಾವು ನಾಗಮನೆ ಅವ್ರ ತಮ್ಮ. ಹೌದಾ, ಓಹೋ ಬರ್ರಿ ಕೂತ್ಕೊಳ್ರಿ ಅಂತ ಹೇಳಿದ್ರು. ಆಮೇಲೆ ಏನು ಮಾಡ್ತೀರಿ ನೀವು? ನಾನು ತಬಲಾ ನುಡಿಸ್ತೀನಿ. ಹೌದಾ, ನಾಳೆ ರೆಕಾರ್ಡಿಂಗ್ ಇದೆ ಬರ್ತೀರಾ ಅಂದರು. ನಾನು ತಬಲಾ ತಂದಿರಾ ಅಂದರು. ತಂದಿಲ್ಲೇ ಏನೋ ಸುಳ್ಳು ಹೇಳ್ಬೇಕಾಯ್ತೇನೋ. ಹ್ಞೂ ಅಂದ್ಬಿಟ್ಟೆ, ಏನೋ ಲಾಟ್ರಿ ಹತ್ತಂಗಿದೆ ಅಂತೇಳಿ ಹ್ಞೂ ಅಂದ್ಬಿಟ್ಟೆ. ಆಮೇಲೆ ಹಂಗಾರೆ ನಾಳೆ ರೆಕಾರ್ಡಿಂಗ್ ಬಂದ್ಬಿಡ್ರಿ ಅಂತ ಹೇಳಿದ್ರು. ನಾಳೆ ಸರಿ ಅಂತೇಳಿ ವೇಣುಗೋಪಾಲ್ ರಾಜು ಅಂತ ವೇಣು ಅಂತ ತಬಲಾ ನುಡಿಸ್ತಾರೆ, ನಮ್ಮ ಸ್ಟೂಡೆಂಟ್ ಅವರು. ನಮ್ಮ ಶಿಷ್ಯರೇ ಅವರು. ನಾನು ಗದಗಿನಿಂದ ಇಲ್ಲಿ ವಿಸಿಟ್ ಕೊಡ್ತಿದ್ದಾಗ ಅವ್ರ ಹತ್ರ ಸ್ವಲ್ಪ ಅವನಿಗೆ ನನ್ನ ಹತ್ರ ಹೇಳ್ಸ್ಕೊತಿದ್ದ ಆ ಹುಡುಗ. ಆ ಹುಡುಗನು ತಬಲಾ ತೊಗೊಂಡು ಹೋಗೋಣ ಅಂತ ಹೋದ್ರೆ ಆ ಹುಡುಗನು ರೆಕಾರ್ಡಿಂಗ್ ಹೋಗಿದ್ದ. ಮತ್ತೆ ಅವರಕ್ಕ ಪದ್ಮಶ್ರೀ ಅಂತ ಅವರಕ್ಕ ಈ ಥರ ನೋಡಿ ಸರ್, ಈ ಥರ ತೊಗೊಂಡು ಹೋಗ್ಬಿಟ್ಟಾನೆ. ಹಂಗೆ ಯಾವುದೋ ಒಂದು ಸುಮ್ಮನೆ ಇಷ್ಟು ಥರ ಡಗ್ಗ ಇತ್ತು ಚಿಕ್ಕದು ಏನೋ. ಆಮೇಲೆ ಸಿಂಬೆ ಇಲ್ಲ ಏನಿಲ್ಲ, ಒಂದು ಟವೆಲ್ ತಬಲ ಕಟ್ತಾರಲ್ಲ ಅದನ್ನೇ ಹಿಂಗೆ ರಿಂಗ್ ಥರ ಮಾಡ್ಕೊಂಡಿಟ್ಟು ತಬಲ ನುಡಿಸಿದೆ, ರೆಕಾರ್ಡಿಂಗ್ ನುಡಿಸಿದ್ದೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಏನು ಇಷ್ಟು ಚೆನ್ನಾಗಿರ್ತದಲ್ಲ, ಯಾಕೆ ಇಲ್ಲಿ ಥರ ಇಲ್ಲವಲ್ಲ ಏನು ಅಂಥೇಳಿ ಭಾಳ ಆಶ್ಚರ್ಯಪಟ್ಟರು. ಎಲ್ಲಿದ್ದೀರ ಸರ್ ನೀವು ಇರೋದು? ಎಲ್ಲಿ? ನಾವು ಹೊಸಪೇಟೆಯಲ್ಲಿ ಇದ್ವಿ. ಅಲ್ಲಿ ಯಾಕಿದ್ರಿ ಸರ್? ಇಲ್ಲಿ ಬರ್ರಿ ಅಂತೇಳಿ, ನಿಮ್ಮಂಥವ್ರು ಇಲ್ಲಿ ಇರಬೇಕು ಅಂತ ಹೇಳಿದ್ರು. ಆಮೇಲೆ ಸರ್ ಇರ್ಬೋದು, ನಾವು ಬಂದಿಂದ ಮತ್ತೆ ಕೆಲಸಗಳಿಲ್ಲ ಅಂದರೆ ಕಷ್ಟ ಆಗುತ್ತೆ, ನೋಡ್ತೀನಿ, 1-2-3 ತಿಂಗಳು ನೋಡ್ತೀನಿ, ಆಮೇಲೆ ಬೇಕಾದ್ರೆ ನಡೆದ್ರೆ ನಡೀಲಿ, ಇಲ್ಲಾಂದ್ರೆ ವಾಪಸ್ ಹೋಗ್ಬಿಟ್ರೆ ಆಯಿತು ಅಂತೇಳಿ. ಇಲ್ಲಾಂದರೆ ಮತ್ತೆ ನಾವು 3 ತಿಂಗಳಾಗಂದ್ರೆ ಹೊಸಪೇಟೆಗೆ ಹೋಗ್ಬಿಟ್ರೆ ನಾಗೇಶ್ ಅವ್ರು ಇಲ್ಲಿ ಇಲ್ಲಾಂದರೆ ಅದು ಹೋಯ್ತು ಇದು ಹೋಯ್ತು, ಹಿಂಗಾಗಬಾರ್ದು ಅಂತೇಳಿ ಒಂದು 3 ತಿಂಗಳು ಅಪ್ ಆ್ಯಂಡ್ ಡೌನ್ ಏನು ಮಾಡ್ತಿದ್ದು ಕಾಣುತ್ತೆ ಅಲ್ಲಿ. ಆಮೇಲೆ ಒಂದು ಸ್ಟುಡಿಯೋ ನಡೀತಾನೆ ಇತ್ತು, ರೆಕಾರ್ಡಿಂಗ್ ನಡೀತಾನೆ ಇತ್ತು. ಸುಮಾರು ಕ್ಯಾಸೆಟ್ಗಳು ನುಡಿಸಿದೆ. ಲಾಸ್ಟಿಗೆ ಪಿ ಕಾಳಿಂಗರಾವ್ ಅವ್ರ ಜೊತೆ ಕೂಡ ನುಡಿಸಿದೆ ನಾನು. ಈಗ ಸುಗಮ ಸಂಗೀತ ಪಿತಾಮಹ ಅಂತ ಅವ್ರ ಜೊತೆ ಕೂಡ ನುಡಿಸಿದ್ದೀನಿ ನಾನು. ಎಲ್ಲಿಯಪ್ಪ ಅಂದ್ರೆ ಇಲ್ಲಿ SJP ಇದೆಯಲ್ಲ ಸರ್, ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ಅಲ್ಲಿ ಸ್ಟುಡಿಯೋ ಇದೆ. ಯಾಕಂದ್ರೆ ಅದೊಂದು ಸಬ್ಜೆಕ್ಟ್ ಇದೆ ಅಲ್ಲಿ, ಆ ಪ್ರೊಜೆಕ್ಷನ್ ಮಾಡೋದು, ಸೌಂಡ್ ಇಂಜಿನಿಯರಿಂಗ್ ಮಾಡೋದು ಎಲ್ಲ ಒಂದು ಸಬ್ಜೆಕ್ಟೇ ಇದೆ. ಅದಕ್ಕೆ ರೆಕಾರ್ಡಿಂಗ್ ಅಲ್ಲೇ ಪಿ ಕಾಳಿಂಗರಾವ್ ಅವ್ರ ಜೊತೆ ಅಲ್ಲೇ ನುಡಿಸಿದೆ ನಾನು. ಆಮೇಲೆ ಸಿನಿಮಾಗಳು, ಆಮೇಲೆ ಇವರು ಇಲ್ಲಿ ಅನಂತನಾಗ್ ಅವರು, ಶಂಕರ್ನಾಗ್ ಅವರು ಒಂದು ಇಲ್ಲಿ ಕನ್ನಡ ಸಿನಿಮಾಗಳು ಇಲ್ಲೇ ಶೂಟಿಂಗ್ ಮಾಡಬೇಕು, ಇಲ್ಲೇ ರೆಕಾರ್ಡಿಂಗ್ ಮಾಡಬೇಕು ಕರ್ನಾಟಕದಲ್ಲೇ ಇಲ್ಲೇ ಅಂತ ಒಂದು ಇದನ್ನು ತಂದುಬಿಟ್ರು ಅವರು. ಒಂದು ರೂಲ್ಸ್ ತಂದು ನಮ್ಮ ರಾಮಕೃಷ್ಣ ಹೆಗಡೆ ಅವರು CM ಇದ್ದಾಗ ಅದೊಂದು ಸ್ವಲ್ಪ ಹೇಳ್ಬೇಕಂದ್ರೆ ಸ್ವಲ್ಪ ಕತೆ ಇದು ಹಿಂದಿನ ಇಲ್ಲಿ ಹೆಂಗೆ ಇಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಹೆಂಗೆ ಸ್ಟಾರ್ಟ್ ಆಯಿತು, ರೆಕಾರ್ಡಿಂಗ್ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಇದೊಂದು ಮುಖ್ಯ ನಿಮ್ಗೆ ಮೇನ್ ಪಾಯಿಂಟ್ ಇದೆ ನಿಮಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ರೆಕಾರ್ಡಿಂಗ್ ಆಗ್ತದೆ, ಶೂಟಿಂಗ್ ಆಗ್ತದೆ ಇಲ್ಲ. ರಾಜ್ಕುಮಾರ್ ಅಣ್ಣವರು ಎಲ್ಲರೂ ಬಂಟ್ರಾಸ್ನಲ್ಲೇ ಅಲ್ಲೇ ರೆಕಾರ್ಡಿಂಗ್ ಎಲ್ಲ ಅಲ್ಲೇ, ಶೂಟಿಂಗು ಅಲ್ಲೇ ಏನ್ರಿ ಜಾಸ್ತಿ. ಅದಕ್ಕೆ ಏನು ಮಾಡಿದಾರೆ ಅಂದರೆ ಅನಂತನಾಗ್ ಅವರು, ಶಂಕರ್ನಾಗ್ ಅವರು ಒಂದು ಒಪ್ಪಂದ ಮಾಡ್ಕೊಂಡ್ರಿ. ಏನು ರಾಮಕೃಷ್ಣ ಹೆಗಡೆ ಅವ್ರ ಹತ್ರ. ಅವಾಗ ಸರ್ ನಿಮ್ಮ ಇದಕ್ಕೆ ನಾವು, ಇದು ಪಾಲಿಟಿಕ್ಸ್ ಅಲ್ಲ, ಜಸ್ಟ್ ನಡೆದಿದ್ದು, ನಾವು ಪ್ರಚಾರ ಮಾಡ್ತೀವಿ. ಅವಾಗ ಜನತಾ ಪಕ್ಷ ಇತ್ತಲ್ಲ, ನಾವು ಪ್ರಚಾರ ಮಾಡ್ತೀವಿ, ನೀವು ನಿಮ್ಮ ಗೌರ್ಮೆಂಟ್ ಬಂದರೆ ನಮಗೆ ಸ್ಟುಡಿಯೋ ಮಾಡಿಕೊಡ್ಬೇಕು ನೀವು ಲೀಸ್ಗೆ ಅಂತ. ಆಯಿತು ಮಾಡೋಣ ಅಂತ. ಆಮೇಲೆ ಅವರು ಪ್ರಚಾರ ಮಾಡಿದ್ರು, ಶಂಕರ್ನಾಗ್ ಅವರು, ಅನಂತನಾಗ್ ಅವರೆಲ್ಲ ಪ್ರಚಾರ ಮಾಡಿದ್ರು. ಏನೋ ಬೈ ಚಾನ್ಸ್ ಏನೋ ಬಂದು ರಾಮಕೃಷ್ಣ ಹೆಗಡೆ ಅವರು CM ಆದರು. ಆಗಿಂದ ಅದ್ರ ಪ್ರಕಾರ ಇಲ್ಲಿ ಕರ್ನಾಟಕ ಫಿಲಿಂ ಚೇಂಬರ್ ಅಂತ ನೀವು ನೋಡಿರ್ತೀರಿ, ಅಲ್ಲಿ ಶಿವಾನಂದ ಸರ್ಕಲ್ ಅಂತ, ಅಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಇತ್ತು. ಅದ್ರ ಮೇಲೆ ಸ್ಟುಡಿಯೋ ಕಟ್ಕೊಂಡ್ರು ಅವರು. ಅದ್ರ ಮೇಲೆ ಸ್ಟುಡಿಯೋ ಕಟ್ಕೊಂಡು ಸ್ಟುಡಿಯೋ ನಡೆಸ್ತಾ ಇದ್ರು.
ಬಟ್ ಗಿರಾಕಿಗಳು ಯಾರು ಬರ್ತಾ ಇರಲಿಲ್ಲ, ಹ್ಮ್ ಯಾರು ಬರೀ ಡಬ್ಬಿಂಗ್ ಅಷ್ಟೇ ಮಾಡ್ತಾ ಇದ್ರು. ಮತ್ತೆ ಸ್ಟುಡಿಯೋ ಕಟ್ಕೊಂಡು ಗಿರಾಕಿ ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಸರ್ ಒಂದು ರೂಲ್ಸ್ ತಂದುಬಿಟ್ರಿ ಅಂತೇಳಿ. ಏನು? ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳೇ ಇಲ್ಲಿ ರಿಕಾರ್ಡಿಂಗ್ ಆಗಬೇಕು, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳು ಇಲ್ಲೇ ಶೂಟಿಂಗ್ ಆಗಬೇಕು, ಇಲ್ಲೇ ರಿಕಾರ್ಡಿಂಗ್ ಆಗಬೇಕು ಅಂತ ಒಂದು ರೂಲ್ಸ್ ತರ್ರಿ ಅಂತ. ಆಮೇಲೆ ಸ್ವಲ್ಪ ಡಿಸ್ಕಸ್ ನಡೀತು. ಹೌದು, ರಿಕಾರ್ಡಿಂಗ್ ಮಾಡ್ತೀವಿ. ಈಗ ನಾವು ವಿಜಯ ಭಾಸ್ಕರ್ ಅನ್ಕೊಡ್ರಿ, ನಾನು ಅವ್ರ ಜೊತೆ ನುಡಿಸಿದ್ದೀನಿ, ನಾನು ಭಾಳ ಸಿನಿಮಾದಲ್ಲಿ ನುಡಿಸಿದ್ದೀನಿ. ವಿಜಯ ಭಾಸ್ಕರ್ ಅವರು ಒಂದು ಸಾರ್ ಇಲ್ಲೇ ಶೂಟಿಂಗ್ ಇಲ್ಲೇ ರಿಕಾರ್ಡಿಂಗ್ ಮಾಡ್ರಿ ಅಂತಾರೆ. ಹೌದಪ್ಪ, ರಿಕಾರ್ಡಿಂಗ್ ಮಾಡ್ತೀನಿ, 40 ಮಂದಿ ವೈಲಿನ್ ಬಾರ್ಸೋರು ಬೇಕು, ಕೊಡ್ತೀರಾ? ಏನು 8-10 ಮಂದಿ ತಬಲಾ ಡೋಲಕ್ ಬಾರ್ಸೋರು ಬೇಕು, ಕೊಡ್ತೀರಾ? 4 ಮಂದಿ ಗಿಟಾರ್ ಬಾರ್ಸೋರು ಬೇಕು, ಕೊಡ್ತೀರಾ? 1-2 ಫ್ಲೂಟ್ ಬಾರ್ಸೋರು ಬೇಕು, ಕೊಡ್ತೀರಾ? ಮ್ಯಾಂಡ್ಲಿನ್ ಬಾರ್ಸೋರು ಕೊಡ್ತೀರಾ? ಹಿಂಗೆಲ್ಲ ಪ್ರಶ್ನೆಗಳು ಬಂದವು. ಸರಿ ಸರ್, ಹಿಂಗೆ ಮಾಡೋಣ, ಒಬ್ಬೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಕರೆಸಿ ಒಂದು ವರ್ಕ್ಶಾಪ್ ಅಂತ ಮಾಡೋಣ ಅಂಥೇಳಿ ಅನಂತ ಶಂಕರ್ನಾಗ್ ಅವರು ಒಂದು ಮ್ಯೂಸಿಕ್ ವರ್ಕ್ಶಾಪ್ ಅಂತ ಮಾಡಿದ್ರು. ವಿಜಯ ಭಾಸ್ಕರ್ ಅವರು ಬಂದರು, ವೈದ್ಯನಾಥನ್ ಅವರು ಬಂದರು, ಕೆಲವು ಮಂದಿ ಬಂದು ವರ್ಕ್ಶಾಪ್ ಮಾಡಿದ್ರು. ನಾನು ಹೋಗಿದ್ದೆ ಆ ವರ್ಕ್ಶಾಪ್, ನಾನು ಹೋಗಿದ್ದೆ. ವೇಣು ಕೂಡ ಬಂದಿದ್ರು, ಅವಾಗ ವೇಣು ಅವರೆಲ್ಲ ಬಂದಿದ್ರು. ಆಮೇಲೆ ತಮ್ಮ ಪಾಟಿಗೆ ತಾವು ಹೋದ್ರು. ಆಮೇಲೆ ಆದರೂ ಕಷ್ಟ ಆಯಿತು, ಯಾಕಂದರೆ ಅವ್ರು ಮೆಡ್ರಾಸ್ ಅಂದರೆ ಮುಂಚೆನಿಂದ ಅದೇ ಕೆಲಸ ಅವ್ರದ್ದೇ. ಈಗ ನಾಗೇಶ್ ಅವರು ದಯವಿಟ್ಟು ತಪ್ಪು ತಿಳ್ಕೊಬಿಟ್ರಿ. ಈಗ ಇದು ನಿಮ್ದು ಕೇಳ್ತಾ ಇದ್ರೆ ಒಂದು 3 ತಾಸಿನ ಸಿನಿಮಾನೇ ಮಾಡ್ಬೋದಲ್ಲ, ಹೌದಾ? ಭಾಳ ಎಕ್ಸ್ಪೀರಿಯನ್ಸ್ ನೋಡ್ರಿ. ಇವೆಲ್ಲ ಹಿಡನ್ ಅಂತಂದು ಕರಿತೀವಿ ನಾವು. ಅಂದರೆ ಏನೆಲ್ಲ ಅನುಭವಿಸಿರ್ತಾರೆ, ಒಂದು ಸಮಯ ಸಂದರ್ಭ ಬಂದರೆ ಹ್ಯಾಕೆ ಹೊರಗೆ ಬರ್ತಾವೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ನಾವು ಇಷ್ಟೆಲ್ಲ ಸ್ನೇಹಿತರಿದ್ದು ಪರಿಚಯ ಇದ್ದು ನಮಗೆ ಗೊತ್ತಿಲ್ಲ, ಈ ವಿಷಯಗಳೆಲ್ಲ ಇಷ್ಟೆಲ್ಲ ಚರ್ಚೆ ಆಗಿರೋದಿಲ್ಲ. ಒಂದು ಸಂದರ್ಭ ನೋಡ್ರಿ, ಅವರೇ ಏನು ಮಾತಾಡ್ತಿರ್ರಿ, ಪ್ರೋಗ್ರಾಮ್ ಮಾಡಿ ಮುಗಿಸ್ಬಿಡೋಣ ಅಂದರು. ಈಗ ನೋಡಿ ಮಾತಾಡ್ತಾ ಇದ್ದಾರೆ. ಓಕೆ, ಇನ್ನು ಅಲ್ಲ, ನಾನು ಇನ್ನೊಂದು 2 ಪ್ರಶ್ನೆ ನಿಮಗೆ ಕೇಳೋದಿದೆ, ಮುಗಿಸ್ಬಿಟ್ರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಸರಿ ಮೆಡ್ರಾಸಿಂದ ಬರ್ತಾ ಇದ್ರು ಆರ್ಟಿಸ್ಟ್ಗಳು, ಕೆಲವು ಮಂದಿ ಇಲ್ಲಿ ಅವ್ರನ್ನ ಸೇರಿಸ್ಕೊಂಡ್ರು. ಮೆಡ್ರಾಸಿಂದ ಯಾರು ಬರ್ತಾರೋ ಅವ್ರಿಗೆ 1.5 ಪೇಮೆಂಟ್ ಅಂತ. ಅಲ್ಲಿ ಇದ್ರೆ 300 ರೂಪಾಯಿ ಅನ್ಕೊಟ್ರಿ, ಇಲ್ಲಿ ಬಂದ್ರೆ 450 ಒಂದು ಹಾಡಿಗೆ. ಆ ಥರ ಇದು ಮಾಡಿಕೊಂಡು ರೆಕಾರ್ಡಿಂಗ್ ಬರ್ತಾ ಇದ್ರು. ಆಮೇಲೆ ಇಲ್ಲಿ ಕೂಡ ಸರಿ ಎಲ್ಲ ತಯಾರಾದರು, ಏನೋ ನಡೀತಾ ಇತ್ತು, ಇವಾಗ ನಡೀತಾ ಇದೆ. ಈಗ ನೋಡ್ರಿ, ಇದರಿಂದ ಏನು ಅರ್ಥ ಆಗ್ತದೆ ಅಂತಂದ್ರೆ, ಒಂದು 3 ಪಾಯಿಂಟ್ ಹೇಳ್ತೀನಿ ನಾನು ನಿಮಗೆ ಮಕ್ಕಳಿಗೆ. ಇವಾಗ ಸುಳ್ಳದ ಬಾಳೆಹಣ್ಣು ಇದ್ದಂಗೆ ನಿಮಗೆಲ್ಲ ಏನು, ತಬಲಾ ಅಂದ್ರೆ ತಬಲಾ ಸಿಗ್ತದೆ, ಹಾರ್ಮೋನಿಯಂ ಅಂದ್ರೆ ಹಾರ್ಮೋನಿಯಂ ಸಿಗ್ತದೆ, ಇಂಥಲ್ಲೆಲ್ಲ ಅಂದ್ರೆ ಬೇಕಾದ ಹಾರ್ಮೋನಿಯಂ ಸಿಗ್ತವೆ ನಿಮಗೆ. ಕಷ್ಟ ಅಂಬೋದು ಗೊತ್ತೇ ಇಲ್ಲ, ಸಂಗೀತ ಅಂಬೋದು ಬುಕ್ಸೆಟ್ ಆರಾಮ ಸಿಗುತ್ತೆ. ಆ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಒಂದು ತಬಲಾ ನುಡಿಸಿ ಅಥವಾ ಇದರಂತೆ ಹಾರ್ಮೋನಿಯಂ ನುಡಿಸೋರು ಇರ್ಬೋದು, ಗಾಯನ ಮಾಡೋರು ಇರ್ಬೋದು. ಎಷ್ಟೆಲ್ಲ ಕಷ್ಟ ಇತ್ತು, ಕಲಿಸೋರು ನೋಡ್ಕೊಂಡು ಹೋಗ್ತಾ ಇದ್ರು. ಎಲ್ಲೆಲ್ಲಿ ಆಶ್ರಮ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಏನು ಪರಿಸ್ಥಿತಿ ಇದೆ ಅಂತ. ನೋಡ್ರಿ, ದೊಡ್ಡವರಾಗ ಅಂತ ತಿಳ್ಕೊಳ್ರಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಅವರು ಕಲ್ತಿದ್ದಾರೆ, ಹೌದಾ? ಆಮೇಲೆ ಅವ್ರು ಹೇಗೆ ನಡೆದು ಬಂದರು ಇಲ್ಲಿವರೆಗೆ ಎಂಬುದು ಹೇಗೆ ಹೇಳಿದ್ರು ನೋಡ್ರಿ. ಸೊ ಅವೆಲ್ಲ ನಿಮ್ಗೆ ಯಾಕೆ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅಂದರೆ, ನಾವೆಲ್ಲ ಹಂಚ್ಕೊಂತೀವಿ ಅಂತಂದರೆ, ಯಾವುದೂ ಸುಸೂತ್ರವಾಗಿ ಸಿಗೋದಿಲ್ಲ ವಿದ್ಯೆ, ಭಾಳ ಕಷ್ಟಪಡಬೇಕು. ಅದು ಗಾನ ವಿದ್ಯೆ ಬಹು ಕಠಿಣ ಹೇ ಅಂತೇಳಿ. ಈ ಸಂಗೀತಕ್ಕೆ ವಿದ್ಯೆ ಅಷ್ಟು ಸುಸೂತ್ರವಾಗಿ ಸಿಗೋದಲ್ಲ, ಗಾಂಧರ್ವ ವಿದ್ಯೆ ಇದೆ. ತಬಲಾ ಆಗ್ಬೋದು, ಹಾರ್ಮೋನಿಯಂ ಆಗ್ಬೋದು, ವೋಕಲ್ ಯಾವುದೇ ಆಗ್ಬೋದು. ಇವಾಗ ಏನಂದ್ರೆ, ನೀವೆಲ್ಲ ಫಸ್ಟ್ ಕ್ಲಾಸ್ ಮೈಕ್ಗಳು ನೋಡ್ತಾ ಇದ್ದೀರಿ, AC ರೂಮ್ಗಳು ನೋಡ್ತಾ ಇದ್ದೀರಿ, ತಬಲಾ ಹಾರ್ಮೋನಿಯಂ ನೋಡ್ತಾ ಇದ್ದೀರಿ. ಏನು ಎಲ್ಲ ತಯಾರು ಮಾಡಿ ಬರೀ ನುಡಿಸ್ರಿ ಅಂತೇಳಿ ಇಡ್ತಾ ಇದ್ದೀವಿ. ನಿಮ್ಮ ಕಷ್ಟ ಸುಖ ಗೊತ್ತಿಲ್ಲ. ನಿಜವಾಗ್ಲೂ ನಿಮ್ಗೆ ಸಂಗೀತ ಕಲಿಬೇಕು, ಕಷ್ಟಪಡಬೇಕು ಅಂತಂದ್ರೆ ಈ ಥರದ ಎಕ್ಸ್ಪೀರಿಯನ್ಸ್ಗಳೆಲ್ಲ ಕಲಿಬೇಕು, ತಿಳ್ಕೋಬೇಕು ನೀವು. ಸೊ ಈಗ ಮುಂದುವರಿಸ್ತಾ ಕೊನೆಗೆ ಇನ್ನೊಂದು 2 ಅಂಶಗಳಿದೆ. ನೀವು ಶಾಸ್ತ್ರೀಯ ಸಂಗೀತದಲ್ಲಿ ಯಾವ ದಿಗ್ಗಜರಿಗೆ ಸಾಥಿ ಮಾಡಿದ್ದೀರಿ, ಯಾರ್ಯಾರ ಜೊತೆಗೆ ತಬಲಾ ನುಡಿಸಿದ್ದೀರಿ ಅಂತಕ್ಕಂತ ಹೇಳ್ಬೋದಾ? ನಾನು ಇನ್ನು ಆಶ್ರಮದಲ್ಲಿ ಇದ್ದಾಗಲೇ ಅಲ್ಲಿ ಬದಾಮಿ ಅಂತ ಇದೆ ಸರ್, ಬದಾಮಿ ಅಲ್ಲಿ ಶಿವಯೋಗ ಮಂದಿರ ಅಂತಿದೆ. ಅಲ್ಲಿ ಪದ್ಮಭೂಷಣ ಡಾಕ್ಟರ್ ಬಸವರಾಜ ರಾಜಗುರುಗಳು ಬಂದಿದ್ರು. ಕಿರಾಣ ಘರಾಣ ದಿಗ್ಗಜರು ಅವರು, ಗ್ವಾಲಿಯರ್ ಘರಾಣ ಅವರು ಜೊತೆಗೆ ನನಗೆ ತಬಲಾ ನುಡ್ಸೋಕ್ಕೆ ಹೇಳಿದ್ರು. ಆಮೇಲೆ ನಾನು ಅವ್ರ ಜೊತೆ ನುಡಿಸ್ದೆ.
ಅವ್ರ ಜೊತೆ ನುಡಿಸಿದೆ. ಆಮೇಲೆ ಪಂಡಿತ್ ರಾಮ್ ನಾರಾಯಣ ಸಾರಂಗಿ ವಾದನ. ರಾಮ್ ನಾರಾಯಣ ಅಂದ್ರೆ ಸಾರಂಗಿ ಪದ್ಮ ವಿಭೂಷಣ್ ಅವರು. ಒಟ್ಟು ಸಾರಂಗಿನೇ ಅವ್ರಿಗೋಸ್ಕರ ಹುಟ್ಟಿದೇನೋ ಅನ್ನೋ ತರ ಅಷ್ಟು ಪಂಡಿತರು. ಅವ್ರ ಜೊತೆ ನಾನು ಎಲ್ಲಿ ನುಡಿಸ್ತೀನಪ್ಪ ಅಂದ್ರೆ ತಿರುವಣ್ಣಾಮಲೆ ಅಂತಿದೆಯಲ್ಲ, ಅಲ್ಲಿ ರಮಣ ಮಹರ್ಷಿ ಆಶ್ರಮಕ್ಕೆ ಬಂದಿದ್ರು ಅವರು. ಆವಾಗ ನನ್ನ ಕರೆದ್ರು ಅವರು, ಕರೆಸಿ ತಬಲ ಬಾರಿಸೋ ಯಾರು ಇದ್ದಾರೆ ಅಂತ ಕರೆಸಿದ್ರು. ಅವ್ರು ಕರೆದು ನಿಮಗೆ ತಿಂತಲ್ಲ ಗೊತ್ತಾ ಅಂತ ಕೇಳಿದ್ರು. ಗೊತ್ತಯ್ಯ ಅಂತ ಸ್ವಲ್ಪ ದೊಡ್ಡವರು ನೋಡಿ ಸ್ವಲ್ಪ ನುಡಿಸ್ತೀನಿ ಅಂದರು. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಕಲ್ತಿದ್ದಾರೆ ಅಂತ. ಆಮೇಲೆ ಕಲ್ತಿಂದ ನಾವು ನುಡಿಸಿಂದ ಗೊತ್ತಾಯ್ತು ಅವ್ರಿಗೆ, ಇವನು ಕಲ್ತಿದ್ದಾನೆ ಅನ್ನೋದು ಗೊತ್ತಾಗಿರ್ಬೇಕು. ಆಮೇಲೆ ರಾಮರಾವ್ ನಾಯ್ಕರು, ಅವ್ರ ಜೊತೆ ಆಕಾಶವಾಣಿಯಲ್ಲಿ ನುಡಿಸಿದ್ದೀನಿ. ಆಮೇಲೆ ಹೊರಗಡೆ ಕೂಡ ನುಡಿಸಿದ್ದೀನಿ. ಆಮೇಲೆ ಪಂಡಿತ್ ರಾಜೀವ್ ತಾರಾನಾಥ್ ಅವ್ರ ಜೊತೆ ನುಡಿಸಿದ್ದೀನಿ. ಆಮೇಲೆ ನಮ್ಮ ನಾಗರಾಜರಾವ್ ಹವಾಲ್ದಾರ್ ಅವರು, ಪಂಡಿತ್ ಕೆ ವಿ ನಂದಕುಮಾರ್ ಅವರು, ಪರಮೇಶ್ವರ ಹೆಗಡೆ ಅವರು, ವಿನಾಯಕ್ ತೊರವೆ ಅವರು, ಹಿಂಗೆ ಸುಮಾರಾಗಿ. ಸುಗಮ ಸಂಗೀತಕ್ಕೂ ಸಾಕಷ್ಟು ನುಡಿಸಿದ್ದೀರಿ, ಅನೇಕ ಕ್ಯಾಸೆಟ್ಗಳಾಗಿದೆ. ಹೌದಾ? ಈಗ ನೀವು ಸಂಗೀತ ಶಾಲೆ ನಡೆಸ್ತಾ ಇದ್ದೀರಿ ಸರ್. ಸುಗಮ ಸಂಗೀತದಲ್ಲಿ ಬಂದು ಪಿ ಕಾಲಿಂಗರಾವ್ ನುಡಿಸಿದ್ದೀನಿ. ಮೈಸೂರು ಅನಂತ ಸ್ವಾಮಿ ಅವರು, ಸಿ ಅಶ್ವಥ್ ಅವರು, ಆಮೇಲೆ ಶಿವಮೊಗ್ಗ ಸುಬ್ಬಣ್ಣ ಅವರು, ಅವ್ರ ಜೊತೆಯಲ್ಲೇ ಸುಮಾರು. ಆಮೇಲೆ ಕಸ್ತೂರಿ ಶಂಕರ್ ಅವರು, ಇವ್ರ ಜೊತೆಯಲ್ಲೇ ಸುಮಾರು ವರ್ಷಾನುಗಟ್ಟಲೆ ನುಡಿಸಿದ್ದೀನಿ. ಸಂತೋಷ. ಆನಂತರ ಆಕಾಶವಾಣಿ, ದೂರದರ್ಶನದಲ್ಲೆಲ್ಲ ನಾನು ಸಾಕಷ್ಟು ನಾನೇ ನೋಡಿದ್ದೀನಿ ಇವರು ತಬಲಾ ನುಡಿಸೋದನ್ನು. ಆಮೇಲೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಸ್ಥಳೀಯವಾಗಿ ಕೊಡ್ತಾ ಇರ್ತಾರೆ, ರಾಜ್ಯದಾದ್ಯಂತ ದೇಶದಾದ್ಯಂತ ತಿರುಗ್ತಾರೆ. ಆನಂತರ ಇಲ್ಲಿ ಈಗ ನೀವು ಸಂಗೀತ ಶಾಲೆ ಅಥವಾ ಸಂಸ್ಥೆಗೆ ನಡೆಸ್ತಾ ಇದ್ದೀರಾ? ಹಾಂ ಸರ್, ಸಂಗೀತ ಶಾಲೆ ಮುಂಚೆ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಂತೇಳಿ ನಮ್ಮ ಮಗಳ ವಿಜಯಲಕ್ಷ್ಮಿ ಅಂತ ನಡೆಸ್ತಾ ಇದ್ದೆ. ಮತ್ತೆ ಬರ್ತಾ 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 ಗುರುಕೃಪಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಂತ ಅದನ್ನ ಮಾರ್ಪಾಟು ಮಾಡಿ ನಮ್ಮ ಕೈಲಾದಷ್ಟು ನನ್ನ ಗುರುಗಳು ಏನ್ ಕೊಟ್ಟಾರ ಅದನ್ನ ನಿಮ್ಮ ಕೈಯಿಂದ ಅಂದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ತರಬೇತಿಯಲ್ಲಿ ಅಂದ್ರೆ ಗರಡಿಯಲ್ಲಿ ತಯಾರಾದಂತ ಯಾರಾದರೂ ತಬಲಾ ವಿದ್ಯಾರ್ಥಿಗಳು ಸರ್? ಅದೇ ತಾವು ಹೇಳಿದಂಗೆ ವೇಣುಗೋಪಾಲ್ ಅಂತ ಭಾಳ, ಯಾಕಂದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಇರೋ ತುಂಬಾ ಚೆನ್ನಾಗಿ ನುಡಿಸ್ತಾನೆ. ಆಮೇಲೆ ತಪ್ಪು ತಿಳ್ಕೊಬಾರ್ದು, ಮ್ಯೂಸಿಕ್ ಡೈರೆಕ್ಟರ್ಗೆ ಬೇಕಾದ್ರೆ ಅಡ್ವೈಸ್ ಮಾಡಕ್ ಹೋಗ್ತಾನೆ, ಹಿಂಗ್ ನೋಡ್ರಿ ಅಂತೇಳಿ. ಅಷ್ಟೊಂದು ಯಾಕಂದ್ರೆ ಎಲ್ಲರಿಗೂ ಬರಲ್ಲ ಅದು, ಎಲ್ಲರಿಗೂ ನುಡಿಸ್ತಾರೆ. ಇಂಥದ್ದು ನುಡ್ಸಪ್ಪ ಅಂದ್ರೆ ನುಡಿಸ್ತಾರೆ. ಅವನು ಸ್ವಂತ ಕ್ರಿಯೇಟ್ ಮಾಡ್ತಾನೆ. ಕೆಲವು ನಡೆಗಳು ಪ್ಯಾಟ್ರನ್ ಅಂತಾರಲ್ಲ, ನಡೆಗಳು ಸ್ವಂತ ಕ್ರಿಯೇಟ್ ಮಾಡಿ ಬಾರಿಸ್ತಾನೆ. ನಾನು ಕೂಡ ಎಷ್ಟೋ ಸಾರಿ ನಾನು ನುಡಿಸುವಾಗ ಅವನ ಕೈ ನೋಡ್ಕೊಂತ ಬಾರಿಸ್ತಿದ್ದೆ. ಯಾಕಂದ್ರೆ ನಾವು ಸ್ವಲ್ಪ ಇದು ಕಡಿಮೆ, ನಮಗೆ ನೆನಪಿನ ಶಕ್ತಿ ಕಡಿಮೆ, ಗುರುವಿನ ಮಿಂಚಿನ ಶಿಷ್ಯರು ನೆನಪಿನ ಶಕ್ತಿ ಕಡಿಮೆ ನಮಗೆ. ಮ್ಯೂಸಿಕ್ ಡೈರೆಕ್ಟರ್ಗಳು ಹೇಳಿರ್ತಾರೆ 4 ಬಾರ್ ಬಾರ್ಸಪ್ಪ, 4 ಬಾರ್ ಆಗಿಂದ ಸ್ಟಾಪ್ ಮಾಡಬೇಕು ಅಂತ ಹೇಳಿರ್ತಾರೆ. ಬಾರ್ ಅಂದ್ರೆ ಅಕ್ಷರಗಳು ಹಿಂಗೆ 1 2 3 4 ಇದು 4 ಬಾರ್ ಅಂತ. ಹಂಗೆ ನಾನು ಮರ್ತೋಗ್ಬಿಡ್ತಿದ್ವಲ್ಲ, ಅದಕ್ಕೆ ಆ ಹುಡುಗನ್ ಕೂಡ ನೋಡ್ಕೊಂಡು ಇದು ಮಾಡ್ಕೊಂಡು ನಾನು ಹಂಗೆ ಕಾಲ. ಈಗೆಲ್ಲ ಶಿವಮಣಿ ಅಂತ ಇದಲ್ಲ, ಡ್ರಮ್ಸ್ ಶಿವಮಣಿ ಕೂಡ ನಮ್ಮ ಹತ್ರ ತಬಲ ಕಲ್ತಿದ್ದಾರೆ. ನನ್ನ ಅನುಭವ ಏನು ಅಂತಂದ್ರೆ, ಇವಾಗ ಸ್ಟುಡಿಯೋ ಜಮಾನ. ಈಗ ಸ್ಟುಡಿಯೋದಲ್ಲಿ ನಾವು ನೀವು ತಬಲಾ ನುಡಿಸಿದ್ರೆ ಯಾರು ಕೇಳಲ್ಲ. ಅವ್ರಿಗೆ ಬೇಕು, ಏನ್ ಬೇಕು ಅಂತಂದ್ರೆ ಆ್ಯಪ್ ಟೈಪ್ ಬೇಕು, ಅಂದ್ರೆ ಮೆಟ್ರೋನೋಮಿಕ್ ಬೀಟ್ಸ್ ಬೇಕು. ಮೆಟ್ರೋನೋಮಿಕ್ ಬೀಟ್ಸ್ ಯಾರು ನುಡಿಸ್ತಾರಲ್ಲ ಅವ್ರನ್ನ ಮಾತ್ರ ಕರೀತಾರೆ. ನೀವು ಮಾಮೂಲಾಗಿ ತಬಲಾ ನುಡಿಸ್ತೀನಿ, ಭಾಳ ಚೆನ್ನಾಗಿ ನುಡಿಸ್ತೀನಿ ಅನ್ನೋದ್ರೆ ನಿಮ್ಮನ್ನು ಯಾರೂ ಕರೆಯೋದಿಲ್ಲ, ನಿಮಗೆ ಡಿಮ್ಯಾಂಡೇ ಇಲ್ಲ. ಅವ್ರಿಗೆ ಮೆಟ್ರೋನೋಮಿಕ್ಕೇ ಬೇಕು. ನಿಮಿಷಕ್ಕೆ ಸೆಕೆಂಡಿಗೆ ಎಷ್ಟು ಬೀಟ್ಸು ಹೇಗಿರ್ಬೇಕು ಹಾಗೆಯೇ ಇರಬೇಕು, ಅದನ್ನ ಕಲಿಬೇಕು. ಅದನ್ನೇ ನಾವು ಹುಡುಗರಿಗೆ ಮಕ್ಕಳಿಗೆಲ್ಲ ಅಡ್ವೈಸ್ ಮಾಡೋದು. ಅದಕ್ಕೆ ನಾವು ಕ್ಲಿಕ್ ಟ್ರ್ಯಾಕ್ ಅಂತೀವಿ, ಕ್ಲಿಕ್ ಟ್ರ್ಯಾಕ್ ಅಂತೀವಿ. ಅಲ್ಲಿ ಹಾಕ್ತಾರೆ, ಅಲ್ಲಿ ಸೌಂಡ್ ಇಂಜಿನಿಯರ್ ಹಾಕ್ತಾರೆ, ಟಕ್ 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 ಹಿಂಗೆ ಸೌಂಡ್ ಬರ್ತಾ ಇರುತ್ತೆ. ಆ ಕ್ಲಿಕ್ ಕೇಳಿಸ್ಕೊಂಡು ನಾವು ಸ್ವಲ್ಪ ಏನಾದರೂ ಅದನ್ನು ನಾವು ಗಮನ ಆ ಕಡೆ ಕೊಳ್ಳಿಲ್ಲ ಅಂದ್ರೆ ಒಂದು ಕೂದಲೆಲೆ ಅಷ್ಟು ವ್ಯತ್ಯಾಸ ಆಗ್ಬಿಟ್ರೆ ಇದು ಹಿಂಗೆ ಅದಂಗೆ ಅಷ್ಟೇ ಬೇಕಾಗಲ್ಲ. ಮೈ ತುಂಬಾ ಲಕ್ಷ್ಯ ಇಟ್ಕೊಂಡು ಅದು ಕೇಳ್ಕೊಂಡು
ನುಡಿಸ್ಬೇಕು. ಅದೊಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಯಾಕಂತಂದ್ರೆ ಇದು ಬರೀ ತಬಲಾ ಕಲಿಯೋದಷ್ಟು ಇಂಪಾರ್ಟೆಂಟ್ ಅಲ್ಲ, ಹಾರ್ಮೋನಿಯಂ ಕಲಿಯೋದಷ್ಟು ಇಂಪಾರ್ಟೆಂಟ್ ಅಲ್ಲ, ಹಾಡೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಹಾಡಬೇಕು, ಇವತ್ತಿನ ಜಮಾನಕ್ಕೆ ಏನು ಬೇಕು ಅದು ಇಂಪಾರ್ಟೆಂಟ್. ಅದನ್ನ ಹಂಚ್ಕೋಬೇಕಾಗಿತ್ತು ಮಕ್ಕಳ ಹತ್ರ. ಓಕೆ, ಇದು ಈಗ ಇನ್ನೊಂದು ಕೊನೆಯ ಅಂಶ. ಈಗ ಕೊನೆಗೆ ಒಂದು ಕೆಲವು ಹಾಡುಗಳನ್ನು ಕೂಡ ಪ್ರಸ್ತುತಪಡಿಸ್ತಾರೆ. ನಮ್ದು ತಬಲಾ ಡೆಮೋ ಆದ ನಂತರ ಗಾಯನ ಕೂಡ ಮಾಡ್ತಾರೆ, ಗಾಯನ ಕಲಿಸ್ಕೊಡ್ತಾರೆ. ನೀವು ಗಾಯನ ಯಾರ ಹತ್ರ ಕಲ್ತ್ರಿ? ನಾನು ಮುಂಚೆನಿಂದ ಸ್ವಲ್ಪ ಅದ್ರ ಗೀಳಿತ್ತು ಸರ್ ನನಗೆ. ಸ್ವಲ್ಪ ಯಾಕಂದ್ರೆ ಅಲ್ಲೆಲ್ಲ ಹಾಡೋದು ಕೂಡ ಎಲ್ಲ ಇದೆಯಲ್ಲ, ಹಿಂಗಾಗಿ ಕೇಳಿ 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 ಇದು ಇತ್ತು. ಆದರೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮ ಶೇಷಾದ್ರಿ ಗವಾಯಿಗಳು ಶೇಷಾದ್ರಿ ಗವಾಯಿಗಳ ಹತ್ರ ಅವರು ಭಾಳ ಸೇವೆ ಮಾಡಿದ್ದಾರೆ. ಅವರು ಸಂಗೀತಕ್ಕೆ ನಮಗೆ ಒಂಥರ ಕಾರ್ಪೆಟ್ ಹಾಕಿದ್ದಾರೆ ಅಂತಲೂ ಅನ್ಕೋಬಹುದು. ಯಾಕಂದ್ರೆ ಮುಂಚೆ ಭಾಳ ಕಷ್ಟ ಇತ್ತು ಇಲ್ಲಿ ಬಂದು ನಮ್ಮಂಥವ್ರು ಜೀವನ ಮಾಡೋದು ಭಾಳ ಕಷ್ಟ ಇತ್ತು. ನನ್ನಂಥವ್ರು ಭಾಳ ಮಂದಿ ಯಾಕಂದ್ರೆ ಅವಾಗ ಹಿಂದೂಸ್ತಾನಿ ಸಂಗೀತ ಇರಲಿಲ್ಲ, ಭಾಳ ಕಡಿಮೆ ಇತ್ತು. ಕರ್ನಾಟಕ ಸಂಗೀತನೇ ಪ್ರಭಾವ ಭಾಳ ಇತ್ತು. ಆವಾಗ ಹಿಂದೂಸ್ತಾನಿ ಬಂದು ಹಾಡೋರು ಬಂದರೆ ಕಲಿಸೋರು ಬಂದರೆ ಯಾರು ಕಲಿಬೇಕು? ಹಿಂಗಾಗಿ ಅವರೆಲ್ಲ ಸೈಕಲ್ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಟ್ಯೂಷನ್ ಹೇಳ್ದವ್ರು. ಅವರು ಸಂಗೀತ ಬೆಳೆಸಿದ್ರು ಅವರು. ಆಮೇಲೆ ಗಾಯನ ಗಂಗಾ ಅಂತೇಳಿ ಒಂದು ಪತ್ರಿಕೆ ಕೂಡ ನಾನು ಅವ್ರ ಹತ್ರ ಸಾಕಷ್ಟು ಪ್ರೋಗ್ರಾಮ್ ಮಾಡಿದ್ದೇನೆ ಅವ್ರ ಜೊತೆಯಲ್ಲಿ. ಅವರು ಹತ್ರ ನಾನು ಸಂಗೀತ ಕಲಿತೆ. ಎಷ್ಟು ಸೌಹೃದಯಗಳಾಗಿದ್ರು ಅಂದರೆ ನಮ್ಗೀಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ, ಪ್ರೋಗ್ರಾಮ್ ಕರೆಸಿರ್ತಾರೆ, ಹಿಂಗೆ ನಾನಾ ಕಡೆ ಪ್ರೋಗ್ರಾಮ್ ಕರೆಸಿರ್ತಾರೆ. ಕರೆಸಿಂದ ಅವರು ಮನಸ್ಸು ಮಾಡಿದ್ರೆ ಬಂದೆ ಹೋದೆ ಹೋಗಂತ ಅನ್ಬೋದಾಗಿತ್ತು. ಅವರು ಆಸನ ಅಲ್ಲಿ ಪ್ರೋಗ್ರಾಮ್ ಆಗಿಂದ ಕವರ್ಗಳು ಕೊಡ್ತಾರೆ, ನನಗೊಂದು ಕವರ್ ಅವ್ರಿಗೊಂದು ಕವರ್, ಹಿಂಗೆ ಕವರ್ಗಳು ಕೊಡ್ತಾರೆ. ಆ ಗವಾಯಿಗಳ ಮೇಷ್ಟ್ರು STT ಥರಪ್ಪ ತೆಗಿ ಅಂತಿದ್ರು. ಇಲ್ಲಿ ಬಿಡ್ರಿ ಸರ್, ತೆಗಿ ನೋಡೋಣ. ತೆಗೆದ್ರೆ 500 ಇರ್ಬೋದು, 1000 ಇರ್ಬೋದು. ಮತ್ತೆ ತಮ್ಮ ಪ್ಯಾಕೆಟ್ ತೆಗೆದು ತಮ್ಮ ಕವರ್ ತೆಗೆದು ಮತ್ತೆ ಕೊಡೋರು ಯಾರು ಸಿಗ್ತಾರೆ? ಅದನ್ನು ತಗೊಂಡು ಹೋಗೋರಿದ್ದಾರೆ, ಹೇಳಕ್ಕಾಗಲ್ಲ. ನಿಂದ ಅಂತಾಳೆ ಹಿಂಗೆ ಆಗುತ್ತೆ ಅಂತ ಮಹಾನುಭಾವರವರು ಭಾಳ ನಮಗೆ ಮಾರ್ಗದರ್ಶನ ಆಗಿದ್ದಾರೆ. ಇಡೀ ಮೈ ಎಲ್ಲ ಸುಟ್ಕೊಂಡ್ರು ಬಿಟ್ಟರು. ಊದಿನ ಕಡ್ಡಿ ಮೈ ಸುಟ್ಕೊಂಡು ಹೆಂಗೆ ಸುವಾಸನೆ ಕೊಡುತ್ತೋ ಇಡೀ ಜೀವನ ಪರ್ಯಂತರ ಕಷ್ಟದಲ್ಲೇ ಹೋದ್ರು ಅವರು. ಸುಮಾರು ಜನ ಅವರಿಂದ ಊಟ ಮಾಡ್ತಾರೆ. ಭಾಳ ಸಂಗೀತ ಬೆಳೆಸಿದ್ರಲ್ಲ. ರಾಮರಾವ್ ನಾಯ್ಕರು, ಆಮೇಲೆ ಶ್ಯಾಮಲಾ ಬಾವಿ ಅವರ ತಂದೆಯವರು ಇದ್ರು, ಗೋವಿಂದ ಭಾವಿ ಅವರು, ಆಮೇಲೆ ಶೇಷಾದ್ರಿ ಗವಾಯಿಗಳ ಮೇಷ್ಟ್ರು. ಸಂಗೀತ ಸಿಕ್ಕಾಪಟ್ಟೆ ಬೆಳೆಸ್ಬಿಟ್ರು ಅವರು. ಜಾಸ್ತಿ ಆಗ್ಬಿಡ್ತಾರೆ. ಈ ಇಷ್ಟೊತ್ತು ನಾಗೇಶ್ ಅವ್ರ ಪರಿಚಯ ನೋಡ್ರಿ ವಿಭಿನ್ನವಾಗಿ ಮಾಡ್ಕೊಂಡಿವಿ ನಾವು. ಯಾಕಂತಂದ್ರೆ ಸುಮ್ಮನೆ ನಾವು ನಾಗೇಶ್ ಅವರು ಹೊಸಪೇಟೆಯಲ್ಲಿದ್ದರು, ಅಲ್ಲಿಂದ ಹೀಗೆ ಬಂದರು, ಹಾಗೆ ಹೋದ್ರು, ಹೀಗೆ ಹೋದ್ರು ಅಂತ ಹೇಳ್ಬಿಟ್ಟು 5 ನಿಮಿಷ ಹೇಳ್ಬೋದು. ಇಷ್ಟೆಲ್ಲ ವಿಷಯಗಳು ನನಗೆ ಗೊತ್ತಿದ್ದಿಲ್ಲ, ನಮ್ಮ ಸ್ನೇಹಿತರಿಗೂ ಗೊತ್ತಿದ್ದಿಲ್ಲ, ಇವ್ರಿಗೆ ಯಾರಿಗೂ ಗೊತ್ತಿದ್ದಿಲ್ಲ. ಸೊ ಅವ್ರ ಮನಸ್ಸಿನಲ್ಲಿ ಕೂಡ ಕೆಲವೊಂದು ವಿಷಯಗಳು ಇಂಥವು ಬೇಕಾದಷ್ಟು ಇರ್ತವೆ. ಯಾರು ಬಂದು ಹೇಳ್ಕೊಂಡಿರೋದಿಲ್ಲ. ಸೊ ಇಂಥ ಒಂದು ಸಂದರ್ಭ ಬೇಡ ಅಂದ್ರೆ ಮೊದಲು ಒಂದು 4 ಹಾಡು ಹೇಳಿ ಮುಗಿಸ್ಬಿಡೋಣ. ಯಾವಾಗ ಕೇಳಿದರೆ ಇನ್ನೂ ಬೇಕಿದ್ರೆ 3 ತಾಸು ಕೂತ್ರೂ ಮಾತಾಡ್ತಾರೆ. ಅಂದ್ರೆ ಅದ್ರ ಅರ್ಥ ಏನಂತಂದರೆ ಒಳಗಡೆ ಬೇಕಾದಷ್ಟು ವಿಷಯಗಳು ಇರ್ತವೆ, ಹೇಳಬೇಕು, ಹಂಚ್ಕೋಬೇಕು ಅಂತ ಇರ್ತದೆ ಮನಸ್ಸಲ್ಲಿ, ಸಮಯ ಸಂದರ್ಭ ಇರೋದಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆ ಬಂದಿದ್ದು ಭಾಳ ಸಂತೋಷ. ಸೊ ನಿಮ್ಮೆಲ್ಲರಿಗೂ ನಾಗೇಶ್ ಅವರು ತಮ್ಮ ಒಂದು ಪರಿಚಯವನ್ನು ಈ ರೀತಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಒಂಥರ ಸಂತೋಷ ಆಯಿತು ಅಂತ ಅನ್ಕೊಂಡಿದ್ದೀನಿ. ನಿಮಗೂ ಸಂತೋಷ ಆಯಿತು ಅಂತ ಅನ್ಕೊಂಡಿದ್ದೀನಿ. ನನಗಂತೂ ತುಂಬ ಸಂತೋಷ ಆಯಿತು. ಧನ್ಯವಾದಗಳು. ನಮಸ್ಕಾರ ನಾಗೇಶ್. ನಾನು ಒಂದೆರಡು ಮಾತು ನಮ್ಮ ಗುರುರಾಜ್ ಅವ್ರ ಬಗ್ಗೆ ಹೇಳ್ತೀನಿ. ಗುರುರಾಜ್ ಅವರು ಇಷ್ಟೊಂದು ಸಂಗೀತ ಬೆಳೆಸ್ತಾರೆ ಇಲ್ಲಿ ಅಂತ ನಾನು ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ನಾನು ಅಲ್ಲಿ ಹೊಸಪೇಟೆಯಲ್ಲಿ ನೋಡ್ತಾ ಇದ್ವಿ, ಆರ್ಕೆಸ್ಟ್ರಾ ರೂಮ್ದಲ್ಲಿ ನೋಡ್ತಾ ಇದ್ವಿ. ಆದರೆ ಅವರು ಲೆಕ್ಚರರ್ ಆಗಿದ್ದಂಥವ್ರು, ದೊಡ್ಡ ಹುದ್ದೆಯಲ್ಲಿ ಕೂಡ ಹೋದರು ಅವರು, ಏನ್ರಿ. ಆಮೇಲೆ ಇಷ್ಟೊಂದು ಈ ಸಂಗೀತ ಬಗ್ಗೆ ಇಷ್ಟೊಂದು ಕಲಾ ಸೇವೆ ಮಾಡ್ತಾರಂತ ಗೊತ್ತಿರಲಿಲ್ಲ. ಅದನ್ನು ನಾನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಭಾಳ ಚೆನ್ನಾಗಿ ಆಡಿದ್ರು. ಈಗ ಮಕ್ಕಳು ಹಾಡಿದ್ರಲ್ಲ, ತುಂಬ ಚೆನ್ನಾಗಿ ಆಡಿದ್ರು. ನನಗೆ ಭಾಳ ಸಂತೋಷ ಆಯಿತು, ಚೆನ್ನಾಗಿ ಆಡಿದ್ರು. ಆಮೇಲೆ ನಮ್ಮ ಸಾಹೇಬರು ಇನ್ನೊಬ್ಬರು ಹಾಡಿದ್ರಲ್ಲ,
ಅವರು ಧ್ವನಿ ಚೆನ್ನಾಗಿದೆ, ಅವ್ರುಗಳು ಧ್ವನಿ ಚೆನ್ನಾಗಿದೆ ನೋಡಿ. ಅದು ಚೆನ್ನಾಗಿ ಗಾಬರಿ ಗೀಬ್ರಿ ಏನು ಇಲ್ದಾನೆ ಆರಾಮ್ ನಾರ್ಮಲಾಗಿ ಕುತ್ಕೊಂಡು ಹಾಡಿದ್ರು. ಹಂಗೆ ಹಾಡ್ಬೇಕು. ಗಾಬರಿ ಗೀಬ್ರಿ ಪಟ್ಕೊಂಡ್ರೆ ಮುಗಿತಿ, ಸ್ವಲ್ಪ ಬರೋದು ಅದು ಹೋಗ್ಬಿಡುತ್ತೆ. ಅದಕ್ಕೆ ಆರಾಮ್ ಹಾಡಿದ್ರು. ಅದೇ ಇರಬೇಕು ಮೇಯ್ನು. ಭಾಳ ಕಲಾ ಸೇವೆ ಮಾಡ್ಕೊತ ಬಂದರೆ ನಮ್ಮ ಗುರುರಾಜ್ ಸಾಹೇಬರು. ನಮಗೆ ಕೂಡ ಕರೆಸಿ ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟು ನಮಗೆ ಗೌರವ ಕೊಡ್ಕೊತ ಬಂದ್ದಾರೆ. ಅವ್ರು ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅವ್ರ ಕಲಾ ಸೇವೆ ಹಿಂಗೆ ಮುಂದುವರಿಯಲಿ ಅಂತೇಳಿ ನಾನು ಹಾರೈಸ್ತೀನಿ. ಅವ್ರ ಸುಪುತ್ರರು ಕೂಡ ಚೆನ್ನಾಗಿ ಮುಂದೆ ಇನ್ನೂ ಚೆನ್ನಾಗಿ ಆಗ್ಬೋದು. ಏನಪ್ಪ ಚೆನ್ನಾಗಿ ಆಗ್ಬೋದು. ಅಭ್ಯಾಸ ಮಾಡಬೇಕು. ನಾವು ಎಷ್ಟು ತಾಸು ಅಭ್ಯಾಸ ಮಾಡೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಗಂಟೆ ಅಭ್ಯಾಸ ಮಾಡಿದ್ವಿ ಮುಖ್ಯ ಅಲ್ಲ, ಹೇಗೆ ಅಭ್ಯಾಸ ಮಾಡಿದ್ವಿ ಅದು ಇಂಪಾರ್ಟೆಂಟ್. ತಿಳಿದು ಅರ್ಧ ಗಂಟೆ ಮಾಡೋದು ಸಾಕು, ತಿಳಿಲಾರ್ದೇ ಗಂಟೆ 8-10 ಗಂಟೆ ಮಾಡಿದ್ರೂ ಉಪಯೋಗ ಇಲ್ಲ. ಅದಕ್ಕೆ ತಿಳಿದು ಅಭ್ಯಾಸ ಮಾಡಬೇಕು. ಯಾವಾಗಲೂ ಅಭ್ಯಾಸ ಮಾಡೋ ಹುಡುಗರು ತಿಳ್ಕೊಂಡು ಅಭ್ಯಾಸ ಮಾಡಬೇಕು. ಸುಮ್ಮನೆ ಹೇಳಿದ್ದಾರೆ 2 ತಾಸು ಮಾಡಂತ 2 ತಾಸು ಮಾಡಿ ಕೂತು ಎದ್ಬಿಟ್ರೆ ಅಲ್ಲ. ಅದು ಮನಸ್ಸು ಕೊಟ್ಟು ಏನಪ್ಪ ಗುರುಗಳು ಹೇಳಿದ್ದನ್ನು ನೆನಪಿಟ್ಕೊಂಡು ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕು. ಅದು